ಎಲ್ರಿಗೂ ನಮಸ್ಕಾರ. ಪರಿಚಯ ಚಾನಲ್ನ 2ನೇ ಎಪಿಸೋಡ್ಗೆ ನಿಮಗೆ ಸ್ವಾಗತ. ನಾನು ನವೀನ್ ಹಳೆಮನೆ. ನಿಮಗೆ ನಾನಿವತ್ತು ಪರಿಚಯ ಮಾಡಿಸ್ತಾ ಇರುವಂಥದ್ದು ಚಂದ್ರಮಂಡಲ ಚರಿತೆ ಎಂಬಂತಹ ಯಕ್ಷಗಾನ ಪ್ರಸಂಗವನ್ನು. ತುಮಕೂರಿನ ಯಕ್ಷದೀವಿಗೆ ತಂಡವು ಇದನ್ನು ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಪ್ರದರ್ಶನ ನೀಡಿತ್ತು. ಯಾವುದೇ ಸಾಂಪ್ರದಾಯಿಕ ಕಲೆಯು ಉಳಿದು ಬೆಳೆಯಬೇಕೆಂದರೆ ಸಮಕಾಲೀನವಾದ ಥೀಮ್ಗಳನ್ನು ತನ್ನ ಕಲೆಗೆ ಅಳವಡಿಸ್ಕೊಳ್ತಾ ಹೋಗಬೇಕು. ಶೇಕ್ಸ್ಪಿಯರ್ ಇವತ್ತಿಗೂ ಕೂಡ ನಮಗೆ ಪ್ರಸ್ತುತವಾಗಿರೋದು ಏನಕ್ಕೆ ಅಂತ ಅಂದರೆ, ಇತ್ತೀಚಿನ ದಿನಗಳಲ್ಲೂ ಕೂಡ ಹೊಸ ಹೊಸ ಅವತರಣಿಕೆಗಳಲ್ಲಿ ಶೇಕ್ಸ್ಪಿಯರ್ ಮೂಡಿ ಬರ್ತಾನೇ ಇದ್ದಾರೆ. ಉದಾಹರಣೆಗೆ ಕಿಂಗ್ ಲಿಯರನ್ನು ರಾಜಲಹರಿ ಅಂತ ಹೇಳ್ಬಿಟ್ಟು ಕಾರ್ಪೊರೇಟ್ ಪ್ರಪಂಚದ ಒಂದು ಕಥೆಯನ್ನಾಗಿ ಬದಲಾಯಿಸಿದ್ದನ್ನು ನಾವು ನೋಡಿದ್ದೀವಿ. ಓಂಕಾರ ಅನ್ನೋವಂಥ ಹಿಂದಿ ಚಿತ್ರ ಆಗ್ಬೋದು, ಮಕ್ಬೂಲ್ ಅನ್ನೋವಂಥ ಹಿಂದಿ ಚಿತ್ರ ಆಗ್ಬೋದು, ಯಾದೇ ಆಗ್ಬೋದು. ಇವೆಲ್ಲವೂ ಕೂಡ ಹೊಸ ದೃಷ್ಟಿಕೋನದಲ್ಲಿ ಶೇಕ್ಸ್ಪಿಯರ್ನ ನೋಡೋದ್ರಿಂದಾಗಿ ನಮಗೆ ಶೇಕ್ಸ್ಪಿಯರ್ ಇನ್ನಷ್ಟು ಪ್ರಸ್ತುತ ಅಂತ ಅನ್ನಿಸ್ತಾ ಹೋಗ್ತಾನೆ. ಅದೇ ರೀತಿ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಎಂಬಂತಹ ದುರಂತ ನಾಟಕವನ್ನು ಯಕ್ಷಗಾನ ರೂಪಕ್ಕೆ ತಂದಿದ್ದಂತಹ ಶ್ರೀಮತಿ ಆರತಿ ಪಟ್ರಮೆ ಅವರು ಈಗ ಇನ್ನೊಂದು ಹೊಸ ಥೀಮನ್ನು ಇಟ್ಕೊಂಡು ಯಕ್ಷಗಾನವನ್ನು ಡೆವಲಪ್ ಮಾಡಿದ್ದಾರೆ. ಈ ಪ್ರಸಂಗನೇ ಚಂದ್ರಮಂಡಲ ಚರಿತೆ. ಸಾಮಾನ್ಯವಾಗಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಉಪನಿಷತ್ತುಗಳನ್ನು ಆಧರಿಸಿ ಕಥೆಗಳನ್ನು ರೂಪಿಸ್ತಾ ಇರೋವಂಥದ್ದನ್ನು ಯಕ್ಷಗಾನಗಳಲ್ಲಿ ನಾವು ನೋಡಿರ್ತೀವಿ. ಆದರೆ ಈ ಪ್ರಸಂಗ ಅದೇ ರೀತಿಯ ಪಾತ್ರಗಳನ್ನು ಇಟ್ಕೊಂಡಿದ್ದರೂ ಸಹ ಥೀಮ್ ಏನು ಇಟ್ಕೊಂಡಿದ್ದಾರೆ ಅಂತ ಅಂದರೆ, ನಾವು ದುರಾಸೆಯಿಂದ ವೈಜ್ಞಾನಿಕ ಕೃಷಿ ಮಾಡ್ತೀವಿ ಅಂತ ಹೇಳಿ ಭೂಮಿಯ ಮೇಲೆ ಏನು ಶೋಷಣೆ ಮಾಡ್ತಾ ಹೋಗ್ತೀವಿ, ಆ ಶೋಷಣೆಯ ವಿರುದ್ಧ ಸಾವಯವ ಕೃಷಿಯನ್ನು ಮಾಡಿಕೊಂಡು ಭೂಮಿಗೆ ಮಿತ್ರತ್ವದಲ್ಲಿ ಬೆಳ್ಕೊಳ್ತಾ ಹೋಗಿ ನಾವು ಹೇಗೆ ಭೂಮಿಯನ್ನು ಉಳಿಸ್ಕೊಂಡು ನಾವು ಉಳ್ಕೋಬೋದು ಅನ್ನೋವಂಥ ಕಥೆಯನ್ನು ಹೇಳೋದಕ್ಕೆ ಈ ಚಂದ್ರಮಂಡಲ ಚರಿತೆಯನ್ನು ಆರತಿ ಪಟ್ರಮೆ ಮತ್ತು ಸಿಬಂತಿ ಪದ್ಮನಾಭ ಅವರು ಪ್ರಯತ್ನಪಟ್ಟಿದ್ದಾರೆ. ಈ ಯಕ್ಷಗಾನ ಪ್ರಸಂಗದಲ್ಲಿ ಚಂದ್ರಮಂಡಲ ಎಂಬ ರಾಜ ಇದ್ದಾನೆ. ಅವನಿಗೆ ವೃದ್ಧಿ ಅನ್ನೋವಂತಹ ಒಬ್ಬ ಮಂತ್ರಿ ಇದ್ದಾನೆ. ವೃದ್ಧಿ ಅನ್ನೋಂಥ ಹೆಸರೇ ಹೇಳೋ ಹಾಗೆ ಅವನು ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡ್ತಾನೆ. ಅಭಿವೃದ್ಧಿ ಅಂತ ಅಂದರೆ ನಾವು ಯಂತ್ರಗಳನ್ನು ಬಳಸಿ ವ್ಯವಸಾಯ ಮಾಡಬೇಕು, ಹೆಚ್ಚು ಹೆಚ್ಚು ಬೆಳಿಬೇಕು, ಬೇಗ ಬೆಳೆಯುವಂಥದ್ದನ್ನು ನೋಡಬೇಕು ಅಂತ. ಆದರೆ ರಾಜನ ಆಶೆ ಏನಿರುತ್ತೆ ಅಂತಂದರೆ, ನಾನು ಭೂಮಿಗೆ ಸಾಕಷ್ಟು ಪ್ರೀತಿಯಿಂದ ನಡ್ಕೋಬೇಕು, ಸಹಾನುಭೂತಿಯನ್ನು ಭೂಮಿ ಬಗ್ಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದಾನೆ. ಹಾಗಾಗಿ ಇವರಿಬ್ಬರ ಮಧ್ಯದ ಚರ್ಚೆ ಏನಿದ್ದಾವೆ ಅವು ಎಲ್ಲಿಗೆ ಮುಟ್ತಾ ಹೋಗ್ತವೆ. ದುಷ್ಟಶಕ್ತಿಗಳಾಗಿ ಕಾಣುವಂತಹ ರಾಸಾಯನಿಕವಾಗಿರುವಂಥ ಕೃಷಿ ಭೂಮಿಯನ್ನು ಹೇಗೆ ಹಾಳು ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ರಾಕ್ಷಸರ ಪಾತ್ರಗಳಲ್ಲಿ ಕೂಡ ಇಲ್ಲಿ ತರಲಾಗಿದೆ. ವೈಜ್ಞಾನಿಕ ಕೃಷಿ ಮತ್ತು ಸಾವಯವ ಕೃಷಿಯ ನಡುವಿನ ಪರಿಣಾಮಗಳನ್ನು ಹೇಳೋದಕ್ಕೆ ಗ್ರಾಮದ ಮುಖಂಡರುಗಳಿದ್ದಾರೆ, ಜನರಿದ್ದಾರೆ, ಅವರಿಗೆ ಬುದ್ಧಿವಾದ ಹೇಳೋದಕ್ಕೆ ಹಿರಿಯ ಋಷಿ ಇದ್ದಾರೆ. ಇವರೆಲ್ಲರೂ ಸೇರಿ ನಮಗೆ ಭೂಮಿಗೆ ಪ್ರೀತಿಯನ್ನು ಉಂಟು ಮಾಡುವಂತಹ ವ್ಯವಸಾಯ ಯಾವುದು ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಈ ಚಂದ್ರಮಂಡಲ ಚರಿತೆಯ ಮೂಲಕ ಪ್ರಯತ್ನ ಪಡಲಾಗಿದೆ. ನೀವು ಈ ಯಕ್ಷಗಾನ ಪ್ರಸಂಗವನ್ನು ಯಾವಾಗಲೇ ಸಿಕ್ಕಿದ್ರೂ ತಪ್ಪದೇ ನೋಡಿ ಆನಂದಿಸಬೇಕು. ಇದರಲ್ಲಿರುವಂಥ ಸಂದೇಶ ತೀರಾ ಪ್ರಸ್ತುತವಾಗಿದೆ. ಏಕೆ ಅಂತಂದರೆ, ನಾವು ಒಂದು ಅಭಿವೃದ್ಧಿ ಅಂತ ಹೇಳಿದ್ರೇ ಮರಗಳನ್ನು ಕಡಿಬೇಕು, ರಸ್ತೆ ದೊಡ್ಡದು ಮಾಡಬೇಕು ಅಂತಲೇ ಯೋಚನೆ ಮಾಡ್ತೀವಿ ಹೊರತು ಭೂಮಿಯ ಭಾಗವೇ ಆಗಿರುವಂಥ ನಮ್ಮನ್ನೇ ನಾವು ಹಾಳು ಮಾಡ್ಕೊಳ್ದೇನೆ ಭೂಮಿಯನ್ನು ಹಾಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಅರ್ಥೈಸೋದಕ್ಕೆ ಈ ಯಕ್ಷಗಾನ ತುಂಬ ಸಹಾಯ ಮಾಡುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಈ ಯಕ್ಷಗಾನ ಪ್ರಸಂಗಕ್ಕೆ ಆರ್ಟ್ ಫಾರ್ ಹೋಪ್ ಎನ್ನುವಂತಹ ಒಂದು ರಾಷ್ಟ್ರಮಟ್ಟದ ಪುರಸ್ಕಾರ ಕೂಡ ಇತ್ತೀಚೆಗೆ ಲಭಿಸಿದೆ. ಅದು ತುಂಬ ಹೆಮ್ಮೆಯ ವಿಷಯ ಕೂಡ. ಈ ತಂಡ ಇನ್ನಷ್ಟು ಹೊಸ ಹೊಸ ಪ್ರಯೋಗಗಳಿಗೆ ತೆರೆದುಕೊಳ್ತಾ ಇರಲಿ ಅಂತ ಹೇಳಿಬಿಟ್ಟು ನಾನಾದರೂ ಭಾವಿಸ್ತೀನಿ. ನಮಸ್ಕಾರ.